ಎದ್ದು ಸೀದಾ ಗದ್ದೆ ಕಡೆ ಬಂದು ನೋಡ್ತೀನಿ, ಇಲ್ಲಿದ್ರೆ ಗದ್ದೆ ನೀರು ಕಲಸ ಆಗಿಬಿಟ್ಟವು. ಮೋಸ್ಟ್ಲಿ ಒಂದು 2-3 ದಿನ ಆಯ್ತು ಅನ್ಸುತ್ತೆ ನೀರು ಕಲಸ ಆಗಿ ಪೂರ ಏರ್ ಬಿಟ್ಬಿಟ್ಟದ. ಗದ್ದೆ ನೋಡಿದ್ರೆ ಭಾರಿ ಬಂದವ. ಈ ಟೈಮ್ನಾಗ ಗದ್ದೆ ನೀರಿಲ್ಲ ಅಂದರೆ ಬೆಳವಣಿಗೆಗೆ ಹೊಡ್ತ ಬಳೋದಂತ್ರ ಪಕ್ಕ. ಇವಾಗೇನಿಲ್ಲ, ಒಳದಂಡಿಗೆ ಹೋಗಿ ನೋಡಬೇಕು ಮೋಟ್ರ್ ಏನು ಕಾಣಾಗಿಲ್ಲ ಅಂತ. ಮೋಟ್ರ್ ಏನಾದರೂ ಹೊಗೆ ಹಾಕೊಂಡಿತ್ತಂದ್ರೆ ಬೇರೆ ಏನಾದರೂ ಮಾಡಬೇಕು ಅನ್ಕೊಂಡಂಗೆ ಆಗ್ಯದ. ಮೋಟ್ರ್ ಟಿಕೆಟ್ ತೊಗೊಂಬಿಟ್ಟು ಸುಟ್ಟೋಗ್ಬಿಟ್ಟವ. ಬಿಟ್ರಾಗಲ್ಲ. ನಾನು ನಮ್ಮ ಅಣ್ಣ ಮಾಮ ಸೇರಿ ಅಲ್ಲಿ ಇನ್ನೊಂದು ಮೋಟ್ರ್ ಇತ್ತು, ಅದನ್ನು ತೊಗೊಂಬಂದು ಹಾಕಿದ್ರೆ ಆಯ್ತು ಅಂತ ಹೊಂಟಿ. ಇಲ್ಲಿ ಬಂದು ನೋಡಿದ್ರೆ ಒಳ್ಳೆ ಚಕ್ಕ ಬತ್ತಿ ಉಸುಗಡೆ ಬಿಟ್ರ. ನಮಗೆ ನೋಡಿ ಗಾಬರಿ ಆಗಿಬಿಡ್ತು. ಅದು ಹೆಂಗೆ ಸಾಧ್ಯ? ಆ ಕಡೆ ನಾವು ಹೊಡೆದ್ರೆ ಇಲ್ಲಿ ಪೊಲೀಸ್ ಹಿಡಿದು ಇಡ ಹೊಡಿತಾರೆ ನಮಗೆ. ಇರ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಟೈಮ್ ಬಂದಾಗ ನೋಡೋ ಮಂದಿಗೇಶಿ ಇನ್ನೂ ನಮ್ಮ ಕೆಲಸ ಭಾಳ ಅಂದ್ಗೇಶಿ ಹಗ್ಗ ತಂದು ಟೈಟ್ ಟ್ಯಾಕ್ಟ್ರಿ ಬೇಕಂದು ಬಿಟ್ಟಿವಿ ಅಲ್ಲಿಂದ ಜಾಗ. ಮೋಟ್ರ್ ಹಾಕೊಂಬರೋಷ್ಟಿಗೆ ಪೂರ ಹಸುವಾಗಿ ಬಿಟ್ಟಿತ್ತು. ಸೀದಾ ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ನಮ್ಮವ್ವ ಶಿಸ್ತಾಗಿ ಗಿಣ್ಣ, ರೊಟ್ಟಿ, ಅನ್ನ, ಮೊಸರು ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಸೀದಾ ಬಂದು ಚಕ್ ಮುಕ್ಕಳು ಹಾಕೊಂಡು ಕುಂತ್ಕೊಂಡು ನುಕ್ಕರಿಸಿದೆ. ಹಂಗೆ ಹೊರಗಡೆ ಊಟ ಹಾಕ್ರೋ ಅಂತ ನಾಯಿನ ಕಾಯಕೈತಿತ್ತು. ಅದಕ್ಕಂತ ತೊಗೊಂಬಂದು ಊಟ ಹಾಕಿ, ನೀವಷ್ಟೇ ತಿಂದ್ರೆ ಹಂಗೆ ನಾನು ಇದೀನಿ ಇಲ್ಲಿ ತಂದು ಊಟ ಹಾಕ್ರೋ ಅನ್ನೋ ಅದ್ರ ಮನದಾಳದ ಮಾತು ನನಗೆ ಕೇಳಿಸ್ತು. ಅದಕ್ಕೆ ತಂದು ಹಾಕಿ ಊಟ ಅದೆಲ್ಲ ಮಾಡಿದ್ದಾಯ್ತು. ಇನ್ನು ಟ್ಯಾಕ್ಟ್ರ್ ಬಂದು ಸೀದಾ ಬಂದ್ಬಿಟ್ಟು ಒಳ್ದಂಡಿ ಅದಿಂದ ಕಟ್ಟಿರೋ ಮೋಟ್ರ್ ಬಿಚ್ಕೊಂಡ ಈ ಮೋಟ್ರ್ ಕಚ್ಚಕ್ಕ ಅದು ಇನ್ನೊಂದು ಬೇರೆ ಫುಟ್ಬಾಲ್ ಹೇಳ್ಕೊಂಬಂದು ಒಳಗೆ ಬಿಟ್ಟಿವಿ. ಫುಟ್ಬಾಲ್ ಫಿಟ್ ಮಾಡಿ ಆಯ್ತು. ಇವಾಗ ಇದೇ ಮೋಟ್ರ್ ಸೆಟ್ ಮಾಡಿಬಿಡ್ಬೇಕು. ಈಗ ಇದೇ ನೋಡ್ರಿ ಕೆಟ್ಟೋಗಿರೋ ಮೋಟ್ರ್. ಇದ್ರದ್ದೆಲ್ಲ ಕಲೆಕ್ಷನ್ ತೊಗೊಂಬಂದು ಇದಕ್ಕೆ ಫಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಮೋಟ್ರ್ ಆನ್ ಮಾಡಿಬಿಟ್ಟಿವಿ. ಕಡೆಗೆ ಬಂದು ಬಿದ್ದು ನೋಡಿ ಸೀದಾ ನೀರು ಹೊಲ್ದ ಕಡೆಗೆ ಚಿಂತೆ ಬಿಟ್ಟಾಕಿ ನಡೆದಷ್ಟೇ ಮನೆ ಕಡೆಗೆ.